25 ವರ್ಷಗಳಿಂದಲೂ ಉಸಿರುಗಟ್ಟುವ ವಾತಾವರಣವನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಾಟೀಲ್ ಅವರಿಗೆ ಹೊಳೆನರಸೀಪುರದ ಮತದಾರರು ಹೆಚ್ಚಿನ ಮತ ನೀಡುವುದರ ಮೂಲಕ ಮುಕ್ತವಾಗಿ ಸಮಸ್ಯೆ ಮಾತನಾಡಲು ಅವಕಾಶ ಸಿಕ್ಕಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ್ ಧನ್ಯವಾದವನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವರು ಬೈಲ್ಶೆಟ್ಟಿ ಅಂತ ಪುರಸಭೆ ಹಾಲಿ ಸದಸ್ಯರು, ನಮ್ಮ ಕಾಂಗ್ರೆಸ್ ಪಕ್ಷದ ದೇವಾಂಗ ಸಮುದಾಯದ ಮುಖಂಡರು. ಅದೇ ರೀತಿ ನಮ್ಮ ಹನುಮನಹಳ್ಳಿ ದೇವರಾಜಣ್ಣ ನಮ್ಮ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು, ಹಳೆಕೋಟೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಾಟೀಲ್ ಅವರಿಗೆ ಹೊಳೆನರಸೀಪುರದಿಂದಲೇ 17,000ಕ್ಕೂ ಹೆಚ್ಚಿನ ಲೀಡ್ ಕೊಟ್ಟಿರುವ ಇಲ್ಲಿನ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಪಕ್ಷಾತೀತವಾಗಿ ಸಹಕರಿಸಿದ ಸಮಸ್ತ ಮತದಾರರಿಗೆ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇವೆ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ದಿವಂಗತ ಪುಟ್ಟಸ್ವಾಮಿಗೌಡ ಕಾಲದಲ್ಲಿ ನೀರಾವರಿ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗಳು ಹಾಗೂ ಕೆಪಿಸಿಸಿ ಸದಸ್ಯರು ಹಾಗೂ ನಮ್ಮ ಕಾಂಗ್ರೆಸ್ ನಾಯಕರಾದ ಅನುಪಮ ಮಹೇಶ್ ಹಾಗೂ ನೂತನ ಸಂಸದರಾದ ಶ್ರೇಯಸ್ ಪಾಟೀಲ್ ಅವರು ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿದ್ದರು. ಇವರ ಜನಪರ ಕಾಳಜಿಯು ಕಾರ್ಯಕರ್ತರಲ್ಲಿ ಮತವಾಗಿ ಪರಿವರ್ತನೆಗೊಂಡಿದೆ ಎಂದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳ ಮೆಚ್ಚುಗೆಯಿಂದ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ. ಕಳೆದ 25 ವರ್ಷಗಳಿಂದಲೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಜನಸಾಮಾನ್ಯರು ಸ್ವತಂತ್ರವಾಗಿ ತಮ್ಮ ನೋವುಗಳನ್ನು, ಸಮಸ್ಯೆಗಳನ್ನು ಹಾಗೂ ಕಳೆದ 25 ವರ್ಷಗಳಿಂದಲೂ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಮುಕ್ತವಾಗಿ ಮಾತನಾಡಲು ಅವಕಾಶವಿಲ್ಲದೆ ಭಾರಿ ಸಂಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದರು. ನಮ್ಮ ಯುವ ಕಾಂಗ್ರೆಸ್ ನಾಯಕ ಶ್ರೇಯಸ್ ಪಟೇಲ್ ಗೆಲುವಿನಿಂದ ನಾಗರಿಕರು ನೆಮ್ಮದಿಯಿಂದ ಉಸಿರಾಡಲು ಸಹಕಾರಿಯಾಗಿದೆ. ನೂತನ ಸಂಸದರ ಸರಳತೆ, ಉದಾರತೆ ಸದಾ ಹೀಗೆ ಮುಂದುವರೆಯಲೆಂದು ಕ್ಷೇತ್ರದ ಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಬೈರಶೆಟ್ಟಿ, ದೇವರಾಜು, ಸುರೇಶ್, ಪುಟ್ಟರಾಜು, ಬಾಬು ಇತರರು ಉಪಸ್ಥಿತರಿದ್ದರು. ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ಒಳ್ಳೆ ಮುಕ್ತವಾದ ಒಂದು ಅವಕಾಶ ಹೊಳೆನರಸೀಪುರ, ವಿಶೇಷವಾಗಿ ಹೊಳೆನರಸೀಪುರ ಸಿಕ್ಕಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೊಳೆನರಸೀಪುರ ಕ್ಷೇತ್ರದ ಜನತೆ, ಸಮಸ್ತ ಮತದಾರ ಬಂಧುಗಳು ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ಹಿಂಜರಿಯಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಶ್ರೇಯಸ್ ಪಟೇಲ್ ಸಾಹೇಬರು ಯುವ ನಾಯಕರಾಗಿದ್ದಾರೆ. ಎಲ್ಲರ ಸಮಸ್ಯೆಗೆ ಜಾತ್ಯತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಸ್ಪಂದಿಸ್ತಾರೆ. ಅವರ ಒಂದು ಸ್ಪಂದನೆ ಇವತ್ತು ಎಲ್ಲರ ಒಂದು ಮನಸ್ಸಿನ ಹೃದಯವನ್ನ ಗಟ್ಟಿಯಾಗಿ ಆ ಒಂದು ಹೃದಯದಲ್ಲಿ ಅವರ ಒಂದು ಸ್ಪಂದನೆ ಉಳಿದಿದೆ.